ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ತಿರ್ಗಾನು ಎನ್ ಕೆ ಲೆವೆಲ್ 1 ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಥೀಮಲ್ಲಿ ರೈಮ್ ಸೆಗ್ಮೆಂಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ವಿತ್ ಸ್ಟೆಪ್ಸ್. ಓಕೆ, ಇದರಲ್ಲಿ ಬರ್ತಕ್ಕಂಥ ರೈಮ್ ಯಾವುದು ಇದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಓಲ್ಡ್ ತಿಮ್ಮಯ್ಯ ಹ್ಯಾಡ್ ಎ ಫಾರ್ಮ್ ಇಯವು, and on his farm he had some dogs E-I-E-I-O. With a bow bow here and a bow bow there, here a bow, there a bow, everywhere a bow bow. Old Timaya had a farm E-I-E-I-O, and old Timaya had a farm E-I-E-I-O, and on his farm he had some cats E-I-E-I-O. With a mew mew here and a mew mew there, here a mew, there a mew, everywhere a mew mew. Old Timaya had a farm E-I-E-I-O. ಸೊ ಫಸ್ಟು ನೋಡಿ, ಇಲ್ಲೇ ಸ್ಟೆಪ್ಸು. ಮೊದಲನೇ ಸ್ಟೆಪ್ ಏನು ಮಾಡಬೇಕು, ರಿಸೈಟ್ ಮಾಡಬೇಕು ಎಲ್ಲ ಓಲ್ಡ್ ರೈಮ್ನ. ನೆಕ್ಸ್ಟ್ ಇಂಗ್ಲೀಷ್ ಇದನ್ನು ಮದರ್ ಟಂಗಲ್ಲಿ ಅರ್ಥ ಹೇಳಬೇಕು, ಮಧ್ಯ ಮಧ್ಯೆ ಕೀವರ್ಡ್ಸ್ ಅರ್ಥಗಳು ಹೇಳಬೇಕು. ಮೂರನೇ ಸ್ಟೆಪ್ಪಲ್ಲಿ ಮಕ್ಕಳಿಗೆ ರೈಮ್ನ ಫುಲ್ಲು ಬ್ಯಾಟ್ ಮಾಡಿಸ್ಬಿಡ್ಬೇಕು, ಚೆನ್ನಾಗಿ ಹೇಳಕ್ಕೆ ಬರಬೇಕು. ನಾಲ್ಕನೇ ಸ್ಟೆಪ್ಪಲ್ಲಿ ಮಕ್ಕಳಿಗೆ ಮೊದಲನೇ ಲೈನಲ್ಲಿ ಅರ್ಧ ಓಲ್ಡ್ ತಿಮ್ಮಯ್ಯ ಹ್ಯಾಡ್ ಎ ಫಾರ್ಮ್ ಅಂತ ನೀವು ಅಂದಾಗ ಅವರು E-I-E-I-O. ನಾವು ಅಂಡರ್ನ ಆನ್ ಹಿಸ್ ಫಾರ್ಮ್ ಹಿ ಹ್ಯಾಡ್ ಸಮ್ ಡಾಗ್ಸ್, ತಿರ್ಗ ಅವರು E-I-E-I-O. ಈ ಥರ ಹೀರೆ ಬೌ ದೇರೆ ಬೌ ವಿತ್ ಎ ಬೌ ಬೌ ಹಿಯರ್ ಅಂತ ನೀವು ಹೇಳಿದ್ರೆ ಅವರು ಆ್ಯಂಡ್ ಎ ಬೌ ಬೌ ದೇರ್ ಅನ್ನಬೇಕು. ಹೀರೆ ಬೌ ದೇರೆ ಬೌ ನಾವು ಅಂದಾಗ, ನೀವು ಅಂದಾಗ ಮಕ್ಕಳು ಎವ್ರಿವೇರೆ ಬೌ ಬೌ. ತಿರ್ಗ ಓಲ್ಡ್ ತಿಮ್ಮಯ್ಯ ಹ್ಯಾಡ್ ಎ ಫಾರ್ಮ್ ಅವರು E-I-E-I-O. ಇದೇ ಥರ ನೆಕ್ಸ್ಟ್ ಸ್ಟ್ಯಾನ್ಸನ್ನು ಹೇಳಬೇಕು. ಆ್ಯಂಡ್ ಆನ್ ಹಿಸ್ ಫಾರ್ಮ್ ಈ ಹ್ಯಾಡ್ ಸಮ್ ಕ್ಯಾಟ್ಸ್ ನಾವು ಹೇಳಿದ್ರೆ ಮಕ್ಕಳು E-I-E-I-O. ವಿತ್ ಎ ಮ್ಯೂ ಮ್ಯೂ ಹಿಯರ್ ಅಂತ ನಾವು ಹೇಳಿದಾಗ ಮಕ್ಕಳು ಆ್ಯಂಡ್ ಎ ಮ್ಯೂ ಮ್ಯೂ ದೇರ್ ಅಂತ ಮಕ್ಕಳು. ಹೀರೆ ಮ್ಯೂ ದೇರೆ ಮ್ಯೂ ಅಂತ ನಾವು ಹೇಳಿದಾಗ ಮಕ್ಕಳು ಎವ್ರಿವೇರೆ ಮ್ಯೂ ಮ್ಯೂ. ತಿರ್ಗ ಓಲ್ಡ್ ತಿಮ್ಮಯ್ಯ ಹ್ಯಾಡ್ ಎ ಫಾರ್ಮ್ ನಾವು ಹೇಳಿದಾಗ ಅವು E-I-E-I-O. ಇಲ್ಲಿ ಏನು ಕೊಟ್ಟಿದ್ದಾರೆ, ಡಾಗ್ಸ್ ಕೊಟ್ಟಿದ್ದಾರೆ, ಕ್ಯಾಟ್ಸ್. ಅದೇ ಥರ ನೀವು ಬೇರೆ ಆ್ಯನಿಮಲ್ಸ್ಗೂ ಮಾಡ್ಬೋದು. ಕೌಸ್ ಅಂತ ಮಾಡ್ಬೋದು. ಕೌಸ್ಗೆ ಮೂ ಮೂ ಮೂ, ಏರೆ ಮೂ ದೇರೆ ಮೂ ಅಂತ ಹೇಳ್ಬೋದು. ಆಮೇಲೆ ಬೂ ಆಯಿತು. ಇನ್ನು ಆ ಥರ ಇನ್ನು ಯಾವುದಾದ್ರು ಬೇರೆ ಸ್ನೇಕ್ಸ್ ಹ್ಯಾಡ್ ಸಮ್ ಸ್ನೇಕ್ಸ್ ಅಂತ ಮಾಡ್ಬೋದು. ಸ್ನೇಕ್ಸ್ಗೆ ಹಿಯರ್ ಎ ಹಿಸ್ ದೇರ್ ಎ ಹಿಸ್, ಎವ್ರಿವೇರೆ ಹಿಸ್ ಮಾಡ್ಬೋದು. ಹಾಗೆ ಆಮೇಲೆ ಡಕ್ಸ್ ಹಾಕ್ಬೋದು. ಡಕ್ಸ್ಗೆ ಹಿಯರ್ ಎ ಕ್ವ್ಯಾಕ್ ದೇರ್ ಎ ಕ್ವ್ಯಾಕ್, ಎವ್ರಿವೇರೆ ಕ್ವ್ಯಾಕ್ ಕ್ವ್ಯಾಕ್. ಈ ಥರ ಮಕ್ಕಳು ಕಲ್ತ್ಮೇಲೆ ಎಲ್ಲ ಆದಮೇಲೆ ತಿರ್ಗಿ ಅದನ್ನು ಜಾಸ್ತಿ ಹೇಳ್ಕೊಡ್ಬೋದು. ಸೊ ಕೊನೆಯಲ್ಲಿ ಇಷ್ಟು ಎಲ್ಲ ಆಮೇಲೆ ಫಿಫ್ತ್ ಸ್ಟೆಪ್. ಈಗ ಒಂದು ಲೈನಲ್ಲಿ ಅರ್ಧ ಆಯಿತು. ನೆಕ್ಸ್ಟು ಈಗ ಫಸ್ಟ್ ಲೈನ್ ನಾವು ಹೇಳಿದ್ರೆ ಮಕ್ಕಳು ಸೆಕೆಂಡ್ ಲೈನ್ ಹೇಳಬೇಕು. ಓಲ್ಡ್ ತಿಮ್ಮಯ್ಯ ಹ್ಯಾಡ್ ಎ ಫಾರ್ಮ್ E-I-E-I-O ಅಂತ ನಾವು ಹೇಳಿದಾಗ, ಆ್ಯಂಡ್ ಆನ್ ಈಸ್ ಫಾರ್ಮ್ ಹಿ ಹ್ಯಾಡ್ ಸಮ್ ಡಾಗ್ಸ್ E-I-E-I-O ಮಕ್ಕಳು. ಆಮೇಲೆ ವಿತ್ ಎ ಮ್ಯೂ ವಿತ್ ಎ ಬೌ ಬೌ ಹಿಯರ್ ಆ್ಯಂಡ್ ಎ ಬೌ ಬೌ ದೇರ್ ಅಂತ ನಾವು ಅಂದಾಗ ಹೀರೆ ಬೌ ದೇರೆ ಬೌ ಎವ್ರಿವೇರೆ ಬೌ ಬೌ ಮಕ್ಕಳು. ತಿರ್ಗಿ ಓಲ್ಡ್ ತಿಮ್ಮಯ್ಯ ಹ್ಯಾಡ್ ಎ ಫಾರ್ಮ್ ಎಲ್ಲರೂ ಒಟ್ಟಿಗೆ. ಈ ಥರ ಒಂದು ಲೈನ್ ನಾವು ಹೇಳೋದು ಮಕ್ಕಳು. ಆಮೇಲೆ ಕೊನೆಯ ಸ್ಟೆಪ್ಪು ನಾವು ಆ್ಯಕ್ಷನ್ ಮಾಡ್ಕೊಂಡು ಹೇಳಿರ್ತೀವಲ್ಲ, ಈಗ ಬರೀ ಆ್ಯಕ್ಷನ್ ಮಾಡಬೇಕು. ನಾವು ಆ್ಯಕ್ಷನ್ ತೋರಿಸಿದಾಗ ಮಕ್ಕಳು ಆ ಲೈನ್ನ ಹೇಳಬೇಕು. ಸೊ ದಿಸ್ ಈಸ್ ಅಬೌಟ್ ದ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ದ ರೈಮ್ ಸ್ಟೆಪ್ಸು ಫಾಲೋ ಮಾಡೋದು. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.